PKL ಸೀಸನ್ 13 ನ ಆಕ್ಷನ್ ಅಲ್ಲಿ ಬಿಗ್ ನೇಮ್ ಗಳು ಇರ್ತಾ ಇದಾವೆ. ಈ ಬಿಗ್ ನೇಮ್ ಗಳಲ್ಲಿ ನಾನು ಹೇಳುವಂತಹ ಈ 7 ಬಿಗ್ ಪ್ಲೇಯರ್ಸ್ ಗಳಂತೂ PKL ಆಕ್ಷನ್ ಗೆ ಬಂದೇ ಬರ್ತಾರೆ. ಆ 7 ಪ್ಲೇಯರ್ಸ್ ಯಾರ್ಯಾರು ಅಂತ ಒಬ್ಬೊಬ್ಬರಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ಪಡಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಆ 7 ಪ್ಲೇಯರ್ಸ್ ಯಾರು ಅನ್ನೋದನ್ನ ಪೂರ್ತಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸುರೇಂದರ್ ಗಿಲ್. ಇವ್ರನ್ನ UP ಯೋಧರ್ಸ್ ಬಹಳ ಸೀಸನ್ ಗಳಿಂದ 3-4 ಸೀಸನ್ ಇಂದ ಕಂಟಿನ್ಯೂಸ್ ಆಗಿ ಇವ್ರನ್ನ ರಿಟೈನ್ ಮಾಡ್ಕೊತಾ ಬರ್ತಾನೆ ಇದಾರೆ. ಆದ್ರೂ ಕೂಡ ಇವರು UP ಯೋಧರ್ಸ್ಗೆ ಒಂಥರ ಅವರು ಎಕ್ಸ್ಪೆಕ್ಟೆಡ್ ಆಗಿ ರೀಚ್ ಮಾಡಕ್ ಆಗ್ತಾ ಇಲ್ಲ. UP ಯೋಧರ್ಸ್ ಟೀಮ್ ಅವರಿಂದ ಏನನ್ನ ಬಯಸ್ತಾ ಇದೆ ಅದನ್ನ ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ. ಅದರಿಂದ ಇವ್ರನ್ನ ಈ ಸಲ UP ಯೋಧರ್ಸ್ ಪ್ಲಾನ್ ಮಾಡಿದೆ ಅಂತೆ ಇವ್ರನ್ನ ಆಕ್ಷನ್ ಗೆ ಬಿಡ್ಲೇಬೇಕು ಅಂತ. ಅದರಿಂದ ಇವ್ರನ್ನು ಕೂಡ ಆಕ್ಷನ್ ಬಿಡ್ತಾರೆ. ಇವ್ರು ಯಾವ ಟೀಮ್ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಇದೆ. ಫಾರ್ಮ್ ಕೂಡ ಅಷ್ಟು ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಈಗ ಪ್ರಸ್ತುತ ಇವರು ಅನ್ಸೋಲ್ಡ್ ಆದ್ರೂ ಕೂಡ ಒಂಥರ ಆಶ್ಚರ್ಯ ಪಡುವಂತ ವಿಷಯ ಇಲ್ಲ, ಯಾಕೆಂದ್ರೆ ಹೊಸ ಪ್ಲೇಯರ್ಸ್ ಗಳು ಚೆನ್ನಾಗಿ ಆಡ್ತಾ ಇದಾರೆ. ಅದರಿಂದ ಇನ್ನು ನೆಕ್ಸ್ಟ್ ನಂಬರ್ 2 ಲಿ ಬರುವಂತದ್ದು ದೇವಾಂಗ್. ಹೌದು ಗುರು, 2.2 CR ಕ್ರೋರ್ಗೆ ಬೆಂಗಾಲ್ ವಾರಿಯರ್ಸ್ ಗೆ ಹೋದ್ರು. ಹೈಯೆಸ್ಟ್ ರೇಡಿಂಗ್ ಪಾಯಿಂಟ್ಸ್ ಲಾಸ್ಟ್ ಸೀಸನ್ ಇರೋದು ಅವ್ರದೇ. ಆದ್ರೂ ಕೂಡ ಬೆಂಗಾಲ್ ಟೀಮ್ ಇವ್ರನ್ನ ಆಕ್ಷನ್ ಗೆ ಬಿಡಬೇಕು ಅಂತ ಹೇಳೋದು ಏನಕ್ಕೆ ಅಂದ್ರೆ ಇವ್ರ ಅರ್ಧ ಪರ್ಸ್ ನ ಇವ್ರಿಗೆ ಕೊಟ್ಬಿಟ್ಟಿದ್ರು ದೇವಾಂಗ್ ಅವ್ರಿಗೆ 2.2 CR ನ. ಈಗ ಬೇರೆ ಪ್ಲೇಯರ್ಸ್ ನ ತಗೊಂಡು ಡಿಫೆನ್ಸ್ ನ ಸ್ಟ್ರೆಂತ್ ಮಾಡ್ಕೊಳಕ್ ಆಗ್ಲಿಲ್ಲ ಇವ್ರಿಗೆ. ಅದರಿಂದ ದೇವಾಂಗ್ ನ ಟೀಮ್ ಈ ಸಲ PK ಲಾಸ್ಟ್ ಟೈಮ್ ಚೆನ್ನಾಗಿ ಆಡಿರ್ಲಿಲ್ಲ. ಅದಕ್ಕೋಸ್ಕರ ದೇವಾಂಗ್ ನ ಮತ್ತೆ ಬಿಟ್ಟು ಕಡಿಮೆ ದುಡ್ಡಿಗೆ ಸಿಕ್ಕರೆ ತಗೊಳ್ಳೋಣ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ದೇವಾಂಗ್ ಮೇಲೆ ಉಳಿದ 11 ತಂಡಗಳು ಕೂಡ ಕಣ್ಣಾಕಿವೆ. ಯಾವ ತಂಡ ಬೇಕಾದ್ರೂ ದೇವಾಂಗ್ ನ PKL ಆಕ್ಷನ್ ಅಲ್ಲಿ ತಗೊಬಹುದು. ನೆಕ್ಸ್ಟ್ ನಂಬರ್ 3 ಅರ್ಜುನ್ ದೇಶ್ವಾಲ್ ಅವರು. ಅರ್ಜುನ್ ದೇಶ್ವಾಲ್ ರೈಡ್ ಮಷಿನ್. ಇವ್ರನ್ನ ಹೋದ್ಸಲ ತಮಿಳ್ ತಲೈವಾಸ್ ಅವರು ತಗೊಂಡಿದ್ರು. ತಮಿಳ್ ತಲೈವಾಸ್ ಅವರು ಈ ಸಲ ಇವ್ರನ್ನ ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ. ಏನಕ್ಕೆ ಅಂದ್ರೆ ತಮಿಳ್ ತಲೈವಾಸ್ಗೆ ಇವರಿಂದ ಅನ್ಕೊಳ್ಳೋ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದೆ ಅವರು ತಮಿಳ್ ತಲೈವಾಸ್ಗೆ. ಅದರಿಂದ ಇವ್ರನ್ನ ಕೂಡ ಆಕ್ಷನ್ ಗೆ ಬಿಡುವಂತ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ನಂಬರ್ 4 ಬಂದು ನವೀನ್ ಕುಮಾರ್ ಅವರು. ಗುರು ನವೀನ್ ಕುಮಾರ್ ಅವರು ಡೆಲ್ಲಿನ ಚಾಂಪಿಯನ್ ಮಾಡಿದ್ರು. ಈಗ ಹರಿಯಾಣಕ್ಕೆ ಹೋಗಿದ್ರು. ಹರಿಯಾಣದವರು ಇವ್ರನ್ನ ಬಿಟ್ಬಿಟ್ರು. ಹರಿಯಾಣದವರು ಬಿಟ್ಟ ಮೇಲೆ 1 ಕೋಟಿಗೆ ತಗೊಂಡಿರೋ ಹರಿಯಾಣದವರು. ಅಲ್ಲಿ ಪರ್ಫಾರ್ಮೆನ್ಸ್ ನ ತೋರಿದ್ರು ಕೂಡ ಇವ್ರಿಗೆ ಒಂದು ಇಂಜುರಿ ಕನ್ಸರ್ನ್ ಅನ್ನೋದಿದೆ. ಈ ಇಂಜುರಿ ಕನ್ಸರ್ನ್ ಇಂದ ಇವರು PKL ನ ಅಷ್ಟಾಗಿ ಆಡಕ್ ಆಗ್ತಾ ಇಲ್ಲ. ಅದರಿಂದ ಇವ್ರನ್ನ ಬಿಟ್ಬಿಟ್ರು. ಇನ್ನು ಈ ಸಲ ನವೀನ್ ಕುಮಾರ್ ಅವರು ಅನ್ಸೋಲ್ಡ್ ಆದ್ರೂ ಕೂಡ ನಾವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಏನಕ್ಕೆ ಅಂದ್ರೆ ಇವರು ಆಟಕ್ಕಿಂತ ಜಾಸ್ತಿ ಇಂಜುರಿಗಳೇ ಆಗ್ತಾ ಇದಾವೆ. ಅದರಿಂದ ಈ ಪ್ಲೇಯರ್ಸ್ ನ ತಗೊಳ್ದೇ ಇದ್ರೆ ಬೆಸ್ಟ್ ಅನ್ನೋ ರೀತಿ ಫ್ರಾಂಚೈಸಿಗಳು ಯೋಚನೆ ಮಾಡ್ತಾ ಇದಾವಂತೆ. ನೆಕ್ಸ್ಟ್ ನಂಬರ್ 5 ಅಲ್ಲಿ ಪವನ್ ಶರಾವತ್ ಅವರು. ಪವನ್ ಶರಾವತ್ ಅವರು ನಮಗೆ ಗೊತ್ತು, ಲಾಸ್ಟ್ ಇಯರ್ ಇವರು ಡಿಸಿಪ್ಲಿನರಿ ಆಕ್ಷನ್ ನ ತಗೊಂಡು ತಮಿಳ್ ತಲೈವಾಸ್ ಅವರು ಹೊರಗಿಟ್ಟಿದ್ರು. ಅದರಿಂದ ಈ ಸಲ ಅಂತ ಅವ್ರ ಆಕ್ಷನ್ ಬರೋದ್ ಗ್ಯಾರಂಟಿ. ಮತ್ತು ಇವರು ಒಂಥರ ಇವರ ವ್ಯಾಲ್ಯೂ ಕೂಡ ಕಡಿಮೆ ಆಗಿದೆ. ಅದರಿಂದ ಕೂಡ ಈ ಪ್ಲೇಯರ್ ಯಾವ ಟೀಮ್ ಬೇಕಾದ್ರೂ ಹೋಗ್ಬೋದು ಮತ್ತು ಕಡಿಮೆ ಪ್ರೈಸ್ ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ನೆಕ್ಸ್ಟ್ ನಂಬರ್ 7 ಅಲ್ಲಿ ಶಾದುಲು ಗೊತ್ತಲ್ಲ, 2 CR ಗೆ ಹೋಗಿದ್ದಾರೆ ಈ ಸಲ ಲಾಸ್ಟ್ PKL ಆಕ್ಷನ್ ಅಲ್ಲಿ. ಇವರು ಏನಪ್ಪಾ ಹೋಗಿದೆ ಅಂದ್ರೆ ಇವ್ರು ರೂಢಿಯಾಗಿ ಹೋಗಿದೆ. 2 ಕೋಟಿಗೆ ಹೋಗೋದು, ಒಂದು ಸೀಸನ್ ಆಡೋದು, ಅಲ್ಲಿ ಫೈನಲ್ ಆಡೋದು, ಮತ್ತೆ ಬರೋದು. 2 ಕೋಟಿಗೆ ಹೋಗೋದು, ಅಲ್ಲಿ ಆಡೋದು, ಫೈನಲ್ ಮತ್ತೆ ಬರೋದು ಆಕ್ಷನ್ ಗೆ. ಈ ರೀತಿಯಾಗಿ ಹೋಗಿದೆ. ಅದೇ ರೀತಿ ಇವ್ರನ್ನು ಕೂಡ PKL ಇಂದ ಆಕ್ಷನ್ ಗೆ ಬರ್ತಾ ಇದಾರೆ ಶಾದುಲ್ ಅವರು. ಇವರು ಕೂಡ ಯಾವ ಟೀಮ್ ಗೆ ಹೋಗ್ತಾರೆ ಅಂತ ಕಮೆಂಟ್ ಮಾಡಿ. ಇನ್ನು ಈ 7 ಜನದಲ್ಲಿ ಯಾವ ಪ್ಲೇಯರ್ ನಮ್ಮ ಬೆಂಗಳೂರು ಬುಲ್ಸ್ ಗೆ ಬಂದ್ರೆ ಟೀಮ್ ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.